ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಥರ ಅಕ್ಕಿ ರೊಟ್ಟಿನ ಮಾಡ್ಬೋದು. ಮಸಾಲ ಅಕ್ಕಿ ರೊಟ್ಟಿ, ಹಾಗೆ ಮಲೆನಾಡು ಅಕ್ಕಿ ರೊಟ್ಟಿ, ಇನ್ನು ನಾವೇ ಬೇರೆ ಥರ ಅಕ್ಕಿ ರೊಟ್ಟಿನ ಮಾಡ್ಕೊಳ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಅಕ್ಕಿ ರೊಟ್ಟಿನ ಮಾಡ್ತಾರೆ. ಒಂದೊಂದು ಅಕ್ಕಿ ರೊಟ್ಟಿನೂ ಕೂಡ ಒಂದೊಂದು ಥರ ಶೈಲಿಯಲ್ಲಿರುತ್ತೆ. ಹಾಗೆ ಅದ್ರ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಾನಿಲ್ಲಿ ಇವತ್ತು ಅನ್ನ ಮತ್ತು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಯಾವ ಥರ ಅಕ್ಕಿ ರೊಟ್ಟಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಮಾಡೋ ಅಕ್ಕಿ ರೊಟ್ಟಿಲಿ ಏನಪ್ಪ ವಿಶೇಷ ಅಂತ ಅಂದರೆ, ಇವಾಗ ಯಾರೆಲ್ಲ ರೊಟ್ಟಿನ ಹಾಕೋದನ್ನ ಕಲಿತಿರ್ತಾರೆ ಅವ್ರಿಗೆಲ್ಲ ಭಯ ಇರುತ್ತೆ. ಅಯ್ಯೋ, ನಾವು ಮಾಡಬೇಕಾದ್ರೆ ಅದು ಕಿತ್ತೋಗ್ಬಿಡುತ್ತೆ, ಇಲ್ಲ ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ, ಇಲ್ಲ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ಶೇಪ್ ಬರೋದಿಲ್ಲ ಅನ್ನೋ ಅಂಥವ್ರು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ಬೋದು. ಪೂರ್ತಿ ಒಂದ್ಸಲ ನೋಡಿ, ನೀವೇ ನೆಕ್ಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಹಾಕೋದನ್ನ ತುಂಬ ಚೆನ್ನಾಗಿ ಕಲ್ತ್ಕೊಳ್ತೀರಾ. ತುಂಬಾ ಈಸಿಯಾಗಿ ರೊಟ್ಟಿನ ಮಾಡ್ಕೋಬಹುದು. ನಾನಿಲ್ಲಿ ಮೊದಲಿಗೆ ನಾನು ಮಧ್ಯಾಹ್ನ ಮಾಡಿದ್ದ ಅನ್ನ ಮಿಕ್ಕಿತ್ತು, ಹಾಗಾಗಿ ಆ ಅನ್ನನ ಸ್ವಲ್ಪ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಚಿಕ್ಕ ಲೋಟದಲ್ಲಿ, ಅಂದರೆ ಕಾಫಿ ಲೋಟದಲ್ಲಿ 2 ಗ್ಲಾಸ್ ಅಷ್ಟು ಅಕ್ಕಿನೂ ಕೂಡ ತಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಜಾಸ್ತಿ ಅನ್ನ ಮಿಕ್ಕಿದೆ ಅಂತ ಹೇಳಿದ್ರೆ ನೀವು ಬರೀ ರೈಸಲ್ಲೇ ಮಾಡ್ಕೊಬಿಡ್ಬೋದು, ಮತ್ತೆ ಅಕ್ಕಿ ಹಾಕೊಳ್ಳೋ ಅಂತ ನೆಸೆಸಿಟಿ ಏನಿರೋದಿಲ್ಲ. ನನ್ನ ಹತ್ರ ಸ್ವಲ್ಪ ರೈಸ್ ಇದ್ದಿದ್ದರಿಂದ ಅದಕ್ಕೆ 2 ಲೋಟ ಅಕ್ಕಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ರೈಸ್ನ ಉಡುಡಿಯಾಗಿ ಮಾಡ್ಕೊಳ್ಳೋಂಗಿರೋದಿಲ್ಲ, ತುಂಬಾ ಚೆನ್ನಾಗಿ ಅಕ್ಕಿನ ಬೇಯಿಸ್ಕೋಬೇಕಾಗಿರುತ್ತೆ. ಅಂದರೆ ಮಿಲ್ದು ಹೋಗುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಬೇಯಿಸ್ಕೋಬೇಕಾಗುತ್ತೆ. ಆ ಥರ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರ್ತವೆ, ಮತ್ತು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ತೊಡ್ಕೋಬೋದು. ಹಾಗಾಗಿ ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನಾವು ನಾರ್ಮಲ್ ಆಗಿ ಅನ್ನನ ಮಾಡಬೇಕಾದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಈ ಥರ ಹಾಕ್ಕೊಳ್ತೀವಿ. ಬಟ್ ರೊಟ್ಟಿ ಮಾಡಬೇಕಾದ್ರೆ ಆ ಥರ ಏನಿರೋದಿಲ್ಲ. 1 ಗ್ಲಾಸ್ ನೀರು ಹೆಚ್ಚಿಗೆ ಹಾಕ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ. ಅನ್ನ ಸ್ವಲ್ಪ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನಾನು ಇಲ್ಲಿ ನೀರನ್ನ ತುಂಬ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅನ್ನನೂ ಕೂಡ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿತ್ತು. ಯಾಕೆ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ, ನಾನು ಮಧ್ಯಾಹ್ನ ಮಾಡಿದ ರೈಸು ಸೋನಾ ಮಸೂರಿ ಅಕ್ಕಿ ರೈಸ್ ಆಗಿತ್ತು. ಹಾಗಾಗಿ ಅದೊಂದು ಸ್ವಲ್ಪ ಗಟ್ಟಿ ಆಗಿರುತ್ತೆ ಮತ್ತು ಸಂಜೆ ಒಳಗಡೆ. ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಹೇಳಿ ನೀರನ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಅಕ್ಕಿ ಮತ್ತು ನೀರನ್ನ ಕುಕ್ಕರ್ಗೆ ಹಾಕ್ಕೊಂಡು ನಾನು 3 ವಿಷಲ್ ಬರೆಸ್ಕೊಂಡಿದ್ದೀನಿ. ಕೆಲವರು 2 1ಕ್ಕೆ ಆಫ್ ಮಾಡ್ತಾರೆ. ಬಟ್ ನಾನಿಲ್ಲಿ ಚೆನ್ನಾಗಿ ಅಕ್ಕಿ ಬೆಂದಿರಲಿ ಅಂತ ಹೇಳಿ 3 ವಿಷಲ್ನ ತಗೊಂಡಿದ್ದೀನಿ. ಸ್ವಲ್ಪ ಹೊತ್ತು ವಿಷಲ್ ಹೋಗೋವರೆಗೂ ಕಾಯ್ದು ಒಂದು ಸ್ವಲ್ಪ ಹೊತ್ತು ಅನ್ನನೂ ಕೂಡ ಆರಿಸ್ಕೊಂಡು, ಅದಾದಮೇಲೆ ನೀವು ಒಂದು ಪಾತ್ರೆಗಾದರೂ ಹಾಕೋಬೋದು, ಅಥವಾ ಕೆಲವರು ಶೆಲ್ಫ್ ಕಲ್ ಮೇಲೇ ಕಲಿಸ್ಕೊಳ್ತಾರೆ. ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನೂ ಇರಲಿಲ್ಲ, ಹಾಗಾಗಿ ಜಾಸ್ತಿ ಇತ್ತು ಅಂದರೆ ನೀವು ಶೆಲ್ಫ್ ಕಲ್ ಅಥವಾ ಅಗ್ಲದಾಗಿರೋ ಪಾತ್ರೆಗೂ ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು. ನಾನು ಎಷ್ಟು ಅಕ್ಕಿ ಹಾಕಿದ್ದೆ ಅಷ್ಟು ಅನ್ನನೂ ಕೂಡ ತಗೊಂಡಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನನ ತಗೊಂಡಿದ್ದೀನಿ. ನಾವಿಬ್ಬರಿರೋದ್ರಿಂದ ಒಂದು 5ರಿಂದ 6 ರೊಟ್ಟಿ ಆದರೆ ಸಾಕು. ನೀವೇನಾದರೂ ಜಾಸ್ತಿ ಇದ್ದೀರಾ ಅಂತ ಅಂದರೆ ಕ್ವಾಂಟಿಟಿನ ಜಾಸ್ತಿ ತಗೊಳ್ಳಿ ಅಷ್ಟೇ. ನಾನಿಲ್ಲಿ ರೈಸ್ನ ನನಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ರೈಸ್ ಕ್ವಾಂಟಿಟಿನೂ ಕೂಡ ಜಾಸ್ತಿ ತಗೊಳ್ಳಿ. ನಿಮಗೆ ರೈಸು ಮತ್ತು ಅಕ್ಕಿ ಹಿಟ್ಟನ್ನ ರೈಸ್ನ ಹಾಕೊಂಡಾದ್ಮೇಲೆ ಗೊತ್ತಾಗ್ಬಿಡುತ್ತೆ ಅಕ್ಕಿ ಹಿಟ್ಟು ಎಷ್ಟು ಹಾಕಬೇಕು ಅಂತ. ನಾನಿಲ್ಲಿ ನಮ್ಮಿಬ್ಬರಿಗೆ ಎಷ್ಟು ಬೇಕು, ಒಂದು 5ರಿಂದ 6 ರೊಟ್ಟಿಗಾಗುವಷ್ಟು ರೈಸ್ನ ತಗೊಂಡಿದ್ದೆ. ಅದಕ್ಕೆ ತಕ್ಕನಾಗಿ 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಅನ್ನನ ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ ನಮಗೆ ಎಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ಅಂತ. ನೀವು ಜಾಸ್ತಿ ಅನ್ನನ ತಗೊಂಡಿದ್ರೆ ನೀವು ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ಮತ್ತು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2ನ್ನೂ ಕೂಡ ಚೆನ್ನಾಗಿ ಬೆರೆಸ್ಕೊಂಡು ಒಂದಕ್ಕೊಂದು ನೀಟಾಗಿ ಹೊಂದಾಣಿಕೆ ಹಾಕೋಬೇಕು. ಅಲ್ಲಿವರೆಗೂ ಕೂಡ ನೀಟಾಗಿ ಬೆರೆಸ್ಕೋಬೇಕು. ಅದಾದಮೇಲೆ ಸ್ವಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಮಿಕ್ಸ್ ಮಾಡಬೇಕು ಅಂದರೆ, ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಹಿಟ್ಟನ್ನು ಎಷ್ಟು ನೀಟಾಗಿ ನಾದ್ಕೊಳ್ತೀವಿ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ಇಲ್ಲಿ ನಾನು ಹಿಟ್ಟನ್ನು ಮಿದ್ದಿಡ್ಕೊಂಡು ಇವಾಗ ತೊಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಿಟ್ಟು ನೆನಿಬೇಕು, ಅರ್ಧ ಗಂಟೆ ಇಡಬೇಕು, 1 ಅವರ್ ಇಡಬೇಕು ಅಂತ ಏನಿರೋದಿಲ್ಲ. ನೀವು ಹಿಟ್ಟನ್ನು ಮಿದ್ದಿಡ್ಕೊಂಡಿದ್ದ ತಕ್ಷಣ ತೊಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ನಾನಿಲ್ಲಿ ಒಲೆ ಮೇಲೆ ಹಂಚನ್ನು ಇಟ್ಕೊಂಡು, ನಾನು ರೊಟ್ಟಿ ಹಾಕೋಕ್ಕೂ ಮುಂಚೆನೇ ಹಂಚನ್ನ ಇಟ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಹಂಚು ಚೆನ್ನಾಗಿ ಕಾಯಲಿ ಅನ್ನೋ ಉದ್ದೇಶಕ್ಕೆ. ಹಂಚು ಚೆನ್ನಾಗಿ ಕಾದ್ರೆ ರೊಟ್ಟಿ ತಳ ಹಿಡಿಯೋದಿಲ್ಲ, ಅಂದರೆ ಸೀದೋಗೋದಿಲ್ಲ, ತುಂಬ ಚೆನ್ನಾಗಿ ರೊಟ್ಟಿ ಮೇಲೆ ಎದ್ದೇಳ್ತವೆ. ಹಾಗಾಗಿ ನಾನಿಲ್ಲಿ ಹಂಚನ್ನ ಮೊದಲೇ ಬಿಸಿಯಾಗೋಕೆ ಇಟ್ಟಿದ್ದೀನಿ.
ಹಂಚಿನ ಬಿಸಿಗೆ ಇಟ್ಕೊಂಡು ಇಲ್ಲಿ ನಾನು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಮತ್ತೆ ಕೈನ ಸ್ವಲ್ಪನೇ ಒದ್ದೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಮಗೆ ಹಿಟ್ಟಿಂದು ಹದ ಗೊತ್ತಾಗ್ಬಿಡುತ್ತೆ ನಾವು ನಾದಬೇಕಾದ್ರೇನೆ. ಸೊ ಆ ಹದಕ್ಕೆ ಬಂದಾದ್ಮೇಲೆ ಹಿಟ್ಟು ಚೆನ್ನಾಗಿ ನೀಟಾಗಿ ಉಂಡೆ ಮಾಡ್ಕೋಬೇಕು. ಎಲ್ಲೂ ಕೂಡ ಬಿರುಕು ಬಿಟ್ಟಿರಬಾರ್ದು, ಅಷ್ಟು ನೀಟಾಗಿ ಉಂಡೆನ ಮಾಡ್ಕೋಬೇಕು. ಹಿಟ್ಟು ಎಲ್ಲಾದರೂ ಬಿರುಕು ಬಿಡ್ತು ಅಂತ ಅಂದರೆ ಚೆನ್ನಾಗಿ ನಾದ್ಕೊಳ್ಳಿ, ಸರಿಯಾಗುತ್ತೆ. ನಾನಿಲ್ಲಿ ರೊಟ್ಟಿನ ತೊಟ್ಟೋದಕ್ಕೆ ಬಳಸ್ತಿರೋ ಕವರ್ ಏನಪ್ಪ ಅಂತ ಹೇಳಿದ್ರೆ ಈ ಬೆಂಗಳೂರು ಕಡೆ ಎಲ್ಲ ಪುರಿ ಕವರ್ ಸಿಗುತ್ತೆ ಗೊತ್ತಾ, ಆ ಕವರ್ನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ರೊಟ್ಟಿ ಹಾಕೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕವರ್. ನಾನಂತೂ ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೂ ಎಲ್ಲಾದರೂ ಸಿಕ್ಕಿದ್ರೆ ನೀವು ಯೂಸ್ ಮಾಡಿ. ಈ ಕವರ್ ಸಿಗಲಿಲ್ಲ ಅಂದರೆ ತುಂಬ ಸಾಫ್ಟಾಗಿರೋಂಥ ಕವರ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಟರ್ ಪೇಪರ್ ಇರುತ್ತಲ್ವ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನನಗೆ ಈ ಕವರ್ ತುಂಬಾ ಕಂಫರ್ಟಬಲ್ ಅನಿಸುತ್ತೆ, ಹಾಗಾಗಿ ನಾನು ಈ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ರೊಟ್ಟಿನ ನಾದ್ಕೊಂಡು ಹಾಗೆ ಒಂದು ಸ್ವಲ್ಪ ಕೈಯಲ್ಲೇ ಶೇಪ್ ಬರೋವರೆಗೂ ಕೂಡ ತೊಡ್ಕೊಂಡು ಕವರ್ನ ಇಟ್ಕೊಂಡು ಕವರ್ಗೆ ಒಂದು ಸ್ವಲ್ಪ ಚೂರು ನೀರು ಹಾಕಬೇಕು. ಜಾಸ್ತಿ ಹಾಕಿದ್ರೆ ಕವರ್ಗೆ ಅಂಟ್ಕೊಬಿಡುತ್ತೆ. ಸ್ವಲ್ಪ ಹಾಗೆ ಬೆವರು ಥರ ಸವರ್ಕೊಂಡು ಈಗ ತೊಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಇದೇ ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮಗೆ ಯಾವ ಥರ ಶೇಪ್ ಬರುತ್ತೆ ಆ ಥರ ತೊಟ್ಟಿ. ಯಾಕೆ ಅಂತ ಹೇಳಿದ್ರೆ ಮೊದಲನೇ ಸಲನೇ ಯಾರು ಕೂಡ ಕಲಿಯೋದಿಲ್ಲ, ಮಾಡ್ತಾ ಎಲ್ಲದನ್ನು ಕೂಡ ಕಲಿತೀವಿ. ಹಾಗೆ ನಿಮಗೆ ಯಾವ ಥರ ಶೇಪ್ ಬರುತ್ತೆ ಆ ಥರ ತೊಟ್ಕೊಳ್ತಾ ಹೋಗಿ ಮುಂದೆ ನೀವೇ ಕಲಿತೀರಾ. ಇಲ್ಲ ಅಂತ ಹೇಳಿದ್ರೆ ನಮಗೆ ರೌಂಡ್ ಶೇಪಲ್ಲೇ ಬೇಕು ಅಂತ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಒಂದು ಕಡೆ ಸೈಡಿಂದ ನೀಟಾಗಿ ತೊಟ್ಕೊಳ್ತಾ ಹೋದರೆ ರೊಟ್ಟಿ ರೌಂಡ್ ಶೇಪಲ್ಲೇ ಬರುತ್ತೆ. ಒಂದು ಸ್ವಲ್ಪ ತೊಟ್ಟಾದ್ಮೇಲೆ ಮತ್ತೆ ತಿರುಗಿಸ್ಕೊಳ್ಳಿ ರೊಟ್ಟಿನ, ತುಂಬಾ ಚೆನ್ನಾಗಿ ಎದೊಳುತ್ತೆ. ಅಯ್ಯೋ ಹರ್ಕೊಬಿಡುತ್ತೇನೋ ಎತ್ತೋಕ್ಕೋದ್ರೆ ಅನ್ನೋ ಥರ ಯಾವ ಥರನೂ ಇರೋದಿಲ್ಲ. ಈ ಥರ ನೀಟಾಗಿ ತಿರುಗಿಸ್ಕೊಂಡು ಮತ್ತೆ ತೊಟ್ಬೋದು. ನಾನಿಲ್ಲಿ ಕವರ್ನ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಇದೇ ಉದ್ದೇಶಕ್ಕೆ. ಪದೇ ನಾವಿಲ್ಲಿ ರೊಟ್ಟಿನ ತಿರುಗಿಸ್ಕೊಳ್ಳೋದಕ್ಕಾಗಲ್ಲ, ಕವರ್ ಆದರೆ ಈ ಥರ ತಿರುಗಿಸ್ಕೊಂಡು ತೊಟ್ಬೋದು ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಕವರ್ನ ಯೂಸ್ ಮಾಡಿದ್ದೀನಿ. ತುಂಬಾ ಈಸಿಯಾಗಿ ಮತ್ತು ತುಂಬ ಅಗಲವಾಗಿ ತೊಡ್ಕೋಬೋದು. ನೀವು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡ್ರಿ ಅಂತ ಹೇಳಿದ್ರೆ ಒಂದು ರೊಟ್ಟಿ ತಿನ್ನೋದ್ರೊಳಗಡೆ ಸುಸ್ತಾಗಿಬಿಡ್ತಾರೆ, ಅಷ್ಟು ಚೆನ್ನಾಗಿ ತೊಡ್ಕೋಬೋದು. ನಾನಿಲ್ಲಿ ನಮ್ಮ ಮನೆಯವ್ರಿಗೆ ಆ ಥರ ದೊಡ್ಡದಾಗಿ ರೊಟ್ಟಿ ತೊಟ್ಟೋದು ಇಷ್ಟ ಆಗಲ್ಲ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸ್ವಲ್ಪನೇ ನೀಟಾಗಿ ತೊಟ್ಕೊಂಡಿದ್ದೀನಿ. ರೊಟ್ಟಿನ ತೊಡ್ಕೋಬೇಕಾದ್ರೆ ಸ್ವಲ್ಪ ನೀರಿಗೆ ಕೈನ ಸ್ವಲ್ಪನೇ ಹೆಚ್ಕೊಂಡು ತೊಟ್ಟೋದ್ರಿಂದ ತುಂಬಾ ಈಸಿಯಾಗಿ ತೊಡ್ಕೋಬೋದು. ನಾನಿಲ್ಲಿ ಮೊದಲೇ ಹಂಚಿಟ್ಟಿರೋದ್ರಿಂದ ಹಂಚು ತುಂಬಾ ಚೆನ್ನಾಗಿ ಕಾದಿತ್ತು. ಇವಾಗ ಹಂಚು ಮೇಲೆ ರೊಟ್ಟಿ ಹಾಕ್ತಾ ಇದ್ದೀನಿ ನೋಡಿ, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಹರ್ಕೊಳ್ಳೋದಿಲ್ಲ. ತುಂಬಾ ಈಸಿಯಾಗಿ ಕವರ್ ತೆಗಿಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೊಟ್ಟಿ ಎದೊಳ್ತು ಕವರಿಂದ ಅಂತ. ಈ ಥರ ರೊಟ್ಟಿ ಮಾಡೋದ್ರಿಂದ ನಿಜವಾಗ್ಲೂ ರೊಟ್ಟಿ ಮಾಡೋದಕ್ಕೆ ಬೇಜಾರಂತಾನೆ ಅನಿಸೋದಿಲ್ಲ. ಕೆಲವ್ರಿಗೆ ರೊಟ್ಟಿ ಮಾಡೋದು ಅಂದ್ರೇ ಯಾರಪ್ಪ ಅದನ್ನೆಲ್ಲ ತೊಟ್ಟುತ್ತಾರೆ ಮಾಡ್ತಾರೆ ಅಂತ ಬೇಜಾರಿರುತ್ತೆ. ಆದರೆ ನಿಜವಾಗ್ಲೂ ಈ ಥರ ರೊಟ್ಟಿ ಮಾಡೋದ್ರಿಂದ ಖುಷಿ ಆಗುತ್ತೆ ರೊಟ್ಟಿ ಮಾಡೋದಕ್ಕೆ. ನಾನಂತೂ ರೊಟ್ಟಿ ಮಾಡೋದಕ್ಕೆ ಯಾವತ್ತೂ ಕೂಡ ಬೇಜಾರು ಪಡ್ಕೊಳ್ಳೋದಿಲ್ಲ. ನನಗೆ ಸ್ವಲ್ಪ ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು ಅಂತ ಅನಿಸುತ್ತೆ ಈ ರೀತಿ ಮಾಡೋದ್ರಿಂದ. ಹಂಚ್ ಮೇಲೆ ರೊಟ್ಟಿನ ಹಾಕಿದ ಮೇಲೆ ಒಂದು 2-3 ನಿಮಿಷ ತೆಗೆಯೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ರೊಟ್ಟಿ ಚೆನ್ನಾಗಿ ಬೇಯಬೇಕು. ಬೇಯಲಿಲ್ಲ ಅಂದರೆ ಹಂಚಿಗೆ ತಳ ಹಿಡಿದು ಬಿಡುತ್ತೆ. ಒಂದು 2-3 ನಿಮಿಷ ಆದಮೇಲೆ ಬೆಂದಿರುತ್ತೆ. ಅದಾದಮೇಲೆ ನೀವು ಎತ್ತೋ ಕೈಯಿಂದ ಎತ್ತಿದ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸೈಡ್ಗೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಕೂಡ ರೊಟ್ಟಿ ತುಂಬಾ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಿಮಗೆ ರೊಟ್ಟಿ ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು, ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಕೆಲವರಿಗೆ ಸಾಫ್ಟಾಗಿ ಇಷ್ಟ ಆಗೋದಿಲ್ಲ, ಕೆಲವರಿಗೆ ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಇಷ್ಟ ಆಗುತ್ತೆ. ಅಂಥವರು ಸ್ವಲ್ಪ ಜಾಸ್ತಿ ಹೊತ್ತು ಮಗ್ಚಾಕಿ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈ ಥರ ಬೇಯಿಸ್ಕೊಳ್ಳೋದು ನಮ್ಮ ಮನೇಲಿ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಯೂ ಬೆಂದ್ಕೊಂಡಾಗ ರೊಟ್ಟಿ ಒಂದು ಸ್ವಲ್ಪ ಅಂದರೆ ಕೆಲವರಿಗೆ ಕುರುಮ್ ಅನ್ನೋ ಥರ ಇದ್ದರೆ ಇಷ್ಟ ಆಗುತ್ತೆ ಅಲ್ವಾ, ಆ ಥರ. ನಾನಿಲ್ಲಿ ಆ ರೊಟ್ಟಿನ ಬೇಯಿಸೋದ್ರೊಳಗಡೆ ಅದನ್ನು ಕೂಡ ಬೇಯಿಸ್ಕೊತೇನೆ. ಇನ್ನೊಂದು ರೊಟ್ಟಿನೂ ಕೂಡ ತೊಡ್ಕೊಂಡೆ. ಇದನ್ನು ನೋಡಿ ಎಷ್ಟು ಈಸಿಯಾಗಿ ಹಂಚ್ ಮೇಲೆ ಹಾಕೋಬಹುದು ಅಂತ. ಈ ಥರ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀಟಾಗಿ ಮತ್ತು ಸಣ್ಣಗೆ ಬೇಕು ಅಂದರೆ ಸಣ್ಣಗೆ ತೊಡ್ಕೊಂಡು ಹಂಚ್ ಮೇಲೆ ಹಾಕೋಬಹುದು. ತುಂಬಾ ಚೆನ್ನಾಗಿ ಬರ್ತವೆ. ಹೊಸದಾಗಿ ಕಲಿಯೋರಿಗಂತೂ ತುಂಬಾ ಈಸಿಯಾಗಿ ಕಲಿಬಹುದು ಅಂತ ಹೇಳ್ತೀನಿ. ಇನ್ನು ರೊಟ್ಟಿನ ಮಾಡಿದ್ಮೇಲೆ ರೊಟ್ಟಿಗೆ ನಂಚೋದಕ್ಕೆ ಅಂತ ಏನಾದರೂ ಇರಬೇಕಲ್ವಾ. ನಾನಿಲ್ಲಿ ರೊಟ್ಟಿ ಜೊತೆಗೆ ಟೊಮೊಟೊ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀವಿ. ನೀವು ಏನು ಬೇಕಾದರೂ ಮಾಡ್ಕೊ ತಿನ್ಬೋದು. ರೊಟ್ಟಿಗೆ ಯಾವ ತಾನೇ ಚೆನ್ನಾಗಿ ಅನಿಸಲ್ಲ ಹೇಳಿ, ಏನು ಮಾಡಿದ್ರೂ ಕೂಡ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹಾಗೆ ಒಂದು 3-4 ಈರುಳ್ಳಿ ಸ್ವಲ್ಪ ಚಿಕ್ಕದಿತ್ತು, ಹಾಗೂ 3-4 ತೊಗೊಂಡಿದ್ದೀನಿ. ಹಾಗೆ ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಇನ್ನು ಉಪ್ಪು, ಜೀರಿಗೆ, ಖಾರ
ಖಾರ ಪುಡಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ತಗೋಬೋದು. ಇನ್ನು ಅರಿಶಿನ ಮತ್ತು ಕಡಲೆಬೇಳೆ ಹಾಗೆ ಕಾಯಿ ತುರಿನ ತಗೊಂಡಿದ್ದೀನಿ. ಹಸಿ ಕಾಯಿ ತುರಿನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನ್ನೋ ಥರ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಜೀರಿಗೆನೂ ಕೂಡ ಆಪ್ಷನಲ್, ನಿಮಗೆ ಬೇಕು ಅಂದರೆ ತಗೋಬೋದು. ಬಟ್ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆದರೆ ಜೀರಿಗೆನ ತಗೊಳ್ಳಿ. ಇಲ್ಲಿ ಜೀರಿಗೆನ ಹಾಕೊಂಡಾದ್ಮೇಲೆ ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡಿ, ಅದಾದಮೇಲೆ ನಾನಿಲ್ಲಿ 3-4 ಎಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಹಾಕೋದ್ರಿಂದ ಒಂದೊಳ್ಳೆ ಸಪ್ರೇಟ್ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಹಾಕಿ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿನೂ ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿಕಾಯಿನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಖಾರ ಪುಡಿನೂ ಕೂಡ ಯೂಸ್ ಮಾಡ್ತೀನಿ. ಖಾರ ಪುಡಿನ ಯೂಸ್ ಮಾಡಲ್ಲ ನಾವು, ಹಸಿರು ಮೆಣಸಿಕಾಯಿನೇ ಸಾಕು ಅನ್ನೋದಾದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕಾಯಿನ ತೊಗೊಳ್ಳಿ. ನಾನಿಲ್ಲಿ ಹಸಿರು ಮೆಣಸಿಕಾಯಿನ ಕಮ್ಮಿನ ತೊಗೊಂಡು ಖಾರ ಪುಡಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಟೊಮೊಟೊನ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಈರುಳ್ಳಿನೂ ಕೂಡ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಈರುಳ್ಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಈರುಳ್ಳಿನ ನಾವು ಯಾವುದೇ ಐಟಮ್ ಮಾಡಿದ್ರು ಅಷ್ಟೇ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀವಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊನ ಹಾಕ್ಕೊಳ್ಳಿ. ಟೊಮೊಟೊನ ಹಾಕಿದ್ಮೇಲೆ ನಾನಿಲ್ಲಿ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಉಪ್ಪನ್ನು ಏನಕ್ಕೆ ನಾನು ಇವಾಗಲೇ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಾಗೆ ತುಂಬಾ ಬೇಗನೆ ಬೇಯುತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಕೂಡ ಬೆರೆಸಿದ್ದೀನಿ. ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸೋದ್ರಿಂದ ತುಂಬಾ ಬೇಗನೆ ಟೊಮೊಟೊ ಬೆಂದ್ಬಿಡುತ್ತೆ. ಇಲ್ಲಿ ಟೊಮೊಟೊ ಬೆಂದಾದಮೇಲೆ ನಾನಿಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿರು ಮೆಣಸಿಕಾಯಿನೇ ಜಾಸ್ತಿ ಯೂಸ್ ಮಾಡಿದ್ದೀರಾ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾನು ಹಸಿರು ಮೆಣಸಿಕಾಯಿನ ಕಡಿಮೆ ತೊಗೊಂಡಿರೋದ್ರಿಂದ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಉಪ್ಪು ಸಪ್ಪೆ ಅಂತ ಅನ್ನಿಸ್ತು, ಹಾಗಾಗಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೀವು ಒಂದೇ ಸಲ ಹಾಕೋದಾದರೆ ಮೊದಲನೇ ಸಲನೇ ಹಾಕ್ಕೊಳ್ಳಿ. ನೀವಿಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಟೊಮೊಟೊ ಗೊಜ್ಜಿಗೆ ಮಸಾಲೆನೆಲ್ಲ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಈ ಹಂತದಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕೋಬಹುದು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕೆಲವರಿಗೆ ಟೊಮೊಟೊ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ನಮಗೆ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ನೀರನ್ನ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಂಡು ಕಾಯಿ ತುರಿನ ಹಾಕ್ಕೊಂಡು 1-2 ನಿಮಿಷ ಕೈ ಆಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡೋ ಅಂಥ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ರೊಟ್ಟಿ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಟೊಮೊಟೊ ಗೊಜ್ಜು ಬರೀ ರೊಟ್ಟಿ ಜೊತೆಗೆ ಅಷ್ಟೇ ಅಲ್ಲ, ಚಪಾತಿ, ಅನ್ನ, ದೋಸೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಮನೇಲಿ ರೊಟ್ಟಿ ಮಾಡಿದಾಗಲೆಲ್ಲ ತುಂಬ ಸಲ ಟೊಮೊಟೊ ಗೊಜ್ಜೆ ಮಾಡ್ತೀವಿ. ಆದರೂ ಕೂಡ ಇನ್ನೂ ಒಂದೊಂದು ಸಲ ಇನ್ನು ಕಾಯಿ, ಕಡಲೆ ಹಾಗೆ ಕಡಲೆ ಬೀಜನ ಹಾಕಿ ಮಾಡ್ತಾರಲ್ವ ಕಾಯಿ ಚಟ್ನಿ, ಅದನ್ನು ಕೂಡ ಮಾಡ್ಕೊಳ್ತೀವಿ. ಇನ್ನು ಹುಷಾರಿಲ್ಲದಿದ್ದಾಗ ರೊಟ್ಟಿಗೆ ಅಂತ ಹೇಳಿ ಹಳ್ಳಿ ಕಡೆ ಮಾಡೋ ಅಂಥ ಹಸಿರು ಮೆಣಸಿಕಾಯಿ ಖಾರ ಚಟ್ನಿನೂ ಕೂಡ ಮಾಡ್ಕೊಳ್ತೀವಿ. ಅದಂತೂ ರೊಟ್ಟಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಮ್ಮ ಮನೇಲಿ ಹುಷಾರಿಲ್ಲದಿದ್ದಾಗ ನಾವು ಯಾವಾಗಲೂ ಕೂಡ ಅದನ್ನೇ ಮಾಡ್ಕೊಳ್ತೀವಿ. ಹಾಗೆ ರೊಟ್ಟಿಗೆ ಏನು ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ. ನಮ್ಮನೆಯವ್ರಿಗೆ ತಗೊಂಡು ಹೋಗಿ ಕೊಟ್ಟೆ, ಅವರು ಕೂಡ ತಿಂದು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ಕೂಡ ನನ್ನ ಪುಟಾಣಿ ವ್ಲಾಗ್ ಆಗಿತ್ತು. ಈ ರೆಸಿಪಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್, ಲಾಟ್ಸ್ ಆಫ್ ಲವ್.